ಜಿಹಾದಿಗಳು ನಮ್ಮ ತಲೆ ಮೇಲೆ ಬಂದು ಕುಣಿತಾರೆ। जी, फैसला जज्बाती होकर ही लिया जाता है। हम लोग इतने मैच्योर बनते हैं कि पाकिस्तान ने 1993 में बॉम्बे में बॉम्ब ब्लास्ट करे। ನ್ಯಾಚುರಲಿ ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ। ये आके दिखा रहा है जज्बाती होकर फैसला मत लीजिए जज्बाती। ನಿಮ್ಮ ಮನೆಯಲ್ಲಿ ಹುಲ್ಲಿದ್ರೆ ಅದನ್ನ ನೀವೇ ಕತ್ತರಿಸಬೇಕು। ಇವತ್ತು ಕಾಶ್ಮೀರದಲ್ಲಿದ್ದಾರೆ, ನಾಳೆ ದಿಲ್ಲಿಗೆ ಬರ್ತಾರೆ, ನಾಡಿದ್ದು ಮುಂಬೈಗೆ ಬಂದು ದಾಳಿ ಮಾಡ್ತಾರೆ। ಯಾಕಂದ್ರೆ ದಾಳಿ ಮಾಡಿರುವಂತಹ ಕೆಟ್ಟ ಚಟ ಇವರಿಗಿದೆ, ಇದು ಇವರ ಹುಟ್ಟು ಗುಣ। ನಮಸ್ಕಾರ ವೀಕ್ಷಕರೇ, ರಿಟೈರ್ಡ್ ಮೇಜರ್ ಗೌರವ್ ಆರ್ಯ ಇವರು ಭಾರತದ ಸೇನೆಯ ಮಾಜಿ ಸೈನಿಕ, ಕುಮಾವೂನ್ ರೆಜಿಮೆಂಟ್ನ 17ನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸಿದ್ರು। 1999ರಲ್ಲಿ ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ರು। ಇವರು ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಹಾಗೂ ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ। ಈಗ ಪ್ರಸಕ್ತ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ। ಅವರು ಇಷ್ಟು ವರ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಣ್ಣಾಮುಚ್ಚಾಲೆ ಆಟಗಳನ್ನ ನೋಡ್ಕೊಂಡು ಬಂದವರು, ಹಾಗೆ ಅದನ್ನ ಹತ್ತಿರದಿಂದ ಅನುಭವಿಸಿಕೊಂಡು ಬಂದವರು। ನ್ಯಾಚುರಲಿ ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ। ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸದ ಬಳಿಕ ಅವ್ರು ಎಷ್ಟು ಕೆರಳಿದ್ದಾರೆ, ಅವ್ರು ಎಷ್ಟು ಆಕ್ರೋಶಭರಿತರಾಗಿದ್ದಾರೆ, ವ್ಯವಸ್ಥೆಯ ವಿರುದ್ಧ ಎಷ್ಟು ಒಡಲುರಿ ಇಟ್ಕೊಂಡಿದ್ದಾರೆ ಅನ್ನೋದು ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ। ಅವ್ರು ಹಿಂದಿಲಿ ಹೇಳಿದ್ದನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ, ಆದರೆ ಫಸ್ಟ್ ಅವ್ರು ಏನು ಮಾತನಾಡಿದ್ರು ಅನ್ನೋ ಒಂದು ಸ್ಯಾಂಪಲ್ನ ನಾನು ತೋರಿಸ್ತೀನಿ। जी, फैसला जज्बाती होकर ही लिया जाता है। हम लोग इतने मैच्योर बनते हैं कि पाकिस्तान ने 1993 में बॉम्बे में बॉम्ब ब्लास्ट करे, कितने वो किलो आरडीएक्स लेकर आए, इतने लोगों को मार दिया, 26/11 करा। जज्बाती नहीं होना चाहिए। ಉಳಿದದ್ದು ಅವರ ಮಾತು ನನ್ನ ಧ್ವನಿಯಲ್ಲಿ ಕೇಳಿ। ಪಂಜಾಬ್ನಲ್ಲಿ ಬೆಂಕಿ ಹಚ್ತಾರೆ, ಆಗ್ಲೂ ಕೂಡ ನಾವು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು। ನಾವೇನ್ ಹೆಣಾನ? ಆರ್ ವಿ ಡೆಡ್ ಬಾಡೀಸ್? ಹೀಗೆ ಭಾವೋದ್ವೇಗಕ್ಕೆ ಒಳಗಾಗದೇ ಇದ್ರೆ ಪಾಕಿಸ್ತಾನ ಸೇನೆ ನಮ್ಮ ಜನರನ್ನ ಹತ್ಯೆ ಮಾಡ್ತಾನೆ ಇರುತ್ತೆ। ಪಂಜಾಬಿ ಪಾಕಿಸ್ತಾನದ LOCಯಲ್ಲಿರೋ ಸೈನಿಕರ ತಲೆಯನ್ನ ಕಡ್ದು ಅವ್ರ ಊರಿಗೆ ಕಳಿಸಿ, ಆತಂಕವಾದಿಗಳನ್ನ ಹತ್ಯೆ ಮಾಡೋದನ್ನ ಬಿಡಿ। ಹಫೀಜ್ ಸಯೀದ್ ನಮ್ಮ ಶತ್ರು ಅಲ್ಲ, ಆಸಿಫ್ ಮುನೀರ್ ನಮ್ಮ ಶತ್ರು, ನಿಜವಾದ ಶತ್ರುಗಳನ್ನ ಪತ್ತೆ ಹಚ್ಚಿ ಇದು ನನ್ನ ಕೋರಿಕೆ ಅಂತ ಹೇಳಿ ಗೌರವ್ ಆರ್ಯ ಹೇಳಿದ್ರು। ಹಫೀಜ್ ಸಯೀದ್ ಅಲ್ಲ, ಮೌಲಾನಾ ಮಸೂದ್ ಅಲ್ಲ, ಸೈಯದ್ ಸಲಾವುದ್ದೀನ್ ನಮ್ಮ ಶತ್ರುಗಳಲ್ಲ, ನಮ್ಮ ಶತ್ರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್। ಅವರು ಪಾಕಿಸ್ತಾನದ ಬಗ್ಗೆ ಒಂದು ಚೆನ್ನಾಗಿ ಉದಾಹರಣೆ ಕೊಟ್ಟರು। ನಿಮ್ಮ ಮನೆಯಲ್ಲಿ ಹುಲ್ಲಿದ್ರೆ ಅದನ್ನ ನೀವೇ ಕತ್ತರಿಸಬೇಕು। ಈ ಹುಲ್ಲು ಪಾಕಿಸ್ತಾನ ಇದ್ದಂತೆ, ಪ್ರತಿ ಬಾರಿ ಹುಲ್ಲನ್ನ ಕತ್ತರಿಸ್ತಾ ಹೋದ್ರೆ ಪಾಕಿಸ್ತಾನ ತನ್ನ ಹದ್ದುಬಸ್ತಿನಲ್ಲಿರುತ್ತೆ ಅಂತ। ಪ್ರಪಂಚದ ಇಡೀ ಪ್ರಬುದ್ಧತೆಯನ್ನ, ಇಡೀ ಮ್ಯಾಚುರಿಟಿಯನ್ನ ನಾವೇ ಹಿಡ್ಕೊಂಡು ಕೂತಿದೀವ ಅಂತ ಹೇಳಿ ಕೆರಳಿ ಕೆಂಡವಾದ್ರು। ಬಾಂಗ್ಲಾದೇಶದ ವಿರುದ್ಧ ತಮ್ಮ ಎದೆಯಲ್ಲಿ ಅಡಗಿರುವ ಜ್ವಾಲೆಯ ಆಕ್ರೋಶವನ್ನು ಕೂಡ ಗೌರವ್ ಆರ್ಯ ಹೊರಹಾಕಿದ್ರು। ಏನ್ ಹೇಳಿದ್ರು ನೋಡಿ। चलिए, 2 टके का बांग्लादेश आपको आंखें दिखा रहा है, 2 कौड़ी का बांग्लादेश, 2 रुपए की औकात है। ये आंखें दिखा रहा है जज्बाती होकर फैसला मत लीजिए जज्बाती फैसला। दैट्स ओके। ಜಿಹಾದಿಗಳು ನಮ್ಮ ತಲೆ ಮೇಲೆ ಬಂದು ಕುಣಿತಾರೆ। ಇವತ್ತು ಕಾಶ್ಮೀರದಲ್ಲಿದ್ದಾರೆ, ನಾಳೆ ದಿಲ್ಲಿಗೆ ಬರ್ತಾರೆ, ನಾಡಿದ್ದು ಮುಂಬೈಗೆ ಬಂದು ದಾಳಿ ಮಾಡ್ತಾರೆ। ಯಾಕಂದ್ರೆ ದಾಳಿ ಮಾಡಿರುವಂತಹ ಕೆಟ್ಟ ಚಟ ಇವರಿಗಿದೆ, ಇದು ಇವರ ಹುಟ್ಟು ಗುಣ।